Now we are studying basic Hebrew. ನಾವು ಇವತ್ತು ಬೇಸಿಕ್ ಹೀಬ್ರೂ ಎಂಬುದಾಗಿ ನಾವು ಕಲಿಯಲಿಕ್ಕಿದ್ದೇವೆ. ಮೊದಲನೇದಾಗಿ ಅಕ್ಷರಮಾಲೆ ಆಲ್ಫಾಬೆಟ್ಸ್, ಹೀಬ್ರೂ ಆಲ್ಫಾಬೆಟ್ಸ್ ಅನ್ನು ನಾವು ಈ ಮೊದಲನೇ ಕ್ಲಾಸಲ್ಲಿ ನಾವು ಕಲಿಯುವ. ದಯವಿಟ್ಟು ಆಲ್ಫಾಬೆಟ್ಸ್ ಬರೆಯೋದನ್ನು ತಾವೆಲ್ಲ ಗಮನವಿಟ್ಟು ನೋಡಬೇಕು. ನಾವು ಮೊದಲನೇದಾಗಿ ಹೀಬ್ರೂ ಭಾಷೆ, ಇಬ್ರಿಯ ಭಾಷೆ ಅಂದರೆ ಅದರಲ್ಲಿ 22 ಆಲ್ಫಾಬೆಟ್ಸ್ ಅಂದರೆ 22 ಅಕ್ಷರಮಾಲೆಗಳು ಇದೆ. ಅದನ್ನು ನಾವು ಇವತ್ತು ಒಂದೊಂದಾಗಿ ನಾವು ಕಲಿಯುವ. ಮೊದಲನೇದಾಗಿ ಅಲೆಫ್. ಅಲೆಫ್ 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 ಅದರದ್ದು ಸೌಂಡ್, ಪ್ರೊನೌನ್ಸಿಯೇಷನ್ ಸೌಂಡ್ ಹೇಗೆ ಅಂದ್ರೆ ಎ ಅಥವಾ ಅ, ಅ ಎಂಬುದಾಗಿ ಅದನ್ನು ಓದುವುದು ಅ ಎಂಬುದಾಗಿ. ಆಲ್ಫಾಬೆಟ್ ಅನ್ನ ಅಲೆಫ್ ಎಂಬುದಾಗಿ, ಈ ಮೊದಲನೇ ಆಲ್ಫಾಬೆಟ್ ಅಲೆಫ್ ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಆಮೇಲೆ ಅದರ ಸೌಂಡ್ ಹೇಗೆಂದ್ರೆ ಅ, ಇಟ್ ಪ್ರೊನೌನ್ಸ್ ಎ, ಅ ಎಂಬುದಾಗಿ. ಎರಡನೇದಾಗಿ ಬೆತ್. ಬೆತ್ ಹೇಗೆ ಬರೆಯುವುದು ಎಂಬುದಾಗಿ ನಾವು ನೋಡುವ. ಎರಡನೇ ಅಕ್ಷರ ಬೆತ್. ಬೆತ್. ಸಮಟೈಮ್ ಈ ಬೆತ್ ಅನ್ನು ನಾವು ಈ ಮಧ್ಯದಲ್ಲಿರೋ ಈ ಡಾಟ್ ಅನ್ನು ನಾವು ಈ ಚುಕ್ಕಿಯನ್ನು ನಾವು ತೆಗೆದಾಗ ಅದರ ಸೌಂಡ್ ವೆತ್ ಎಂಬುದಾಗಿ. ಇದು ಬೆತ್, ಬೆತ್. ಈ ಚುಕ್ಕಿಯನ್ನು ತೆಗೆದಾಗ ವೆತ್, ವೆತ್ ಎಂಬುದಾಗಿ. ಇದು ಬ ಸೌಂಡ್, ಬ. ಇದು ವ ಸೌಂಡ್, ಬೆತ್. ಇಟ್ ಸೌಂಡ್ಸ್ ಬಿ. ವೆತ್ ಇಟ್ ಸೌಂಡ್ಸ್ ವ, ವಿ, ವಿ, ಬಿ. This is second alphabet, bet. Now we go to third alphabet, ಮೂರನೇ ಅಕ್ಷರ ಗಿಮೆಲ್. ಗಿಮೆಲ್ ಇಟ್ ಸೌಂಡ್ಸ್ ಜಿ. ಕನ್ನಡದಲ್ಲಿ ಗ ಎಂಬುದಾಗಿ ತೆಗೆದುಕೊಳ್ಳುವ. ಗ, ಗಿಮೆಲ್, ಗ. ನಾವು ಅದನ್ನ ಹೇಗೆ ಬರೆಯುವುದು ಎಂಬುದಾಗಿ ನಾವು ನೋಡಿದೆವು. ಹೀಗೆ ಗಿಮೆಲ್. ನೆಕ್ಸ್ಟ್ ನಾಲ್ಕನೇ ಅಕ್ಷರ ಫೋರ್ತ್ ಆಲ್ಫಾಬೆಟ್ ದಾಲೆತ್. ದಾಲೆತ್ ಅದನ್ನ ಬರೆಯುವುದನ್ನು ನಾವು ನೋಡುವ. ದಾಲೆತ್. ಇಟ್ ಸೌಂಡ್ಸ್ ಡಿ ಅಥವಾ ದ. ದಾಲೆತ್, ದ. ನೆಕ್ಸ್ಟ್ ಆಲ್ಫಾಬೆಟ್ ಹೇ. ಅದನ್ನ ಹೇಗೆ ಬರೆಯುವುದು ಎಂಬುದಾಗಿ ನಾವು ನೋಡುವ. ಹೇ. ಹೇ. It sounds H.
ಇಂಗ್ಲಿಷಲ್ಲಿ ಹೆಚ್, ಹೆಚ್ ಸೌಂಡ್. Sixth alphabet. Wow. Wow. V sound. ಕನ್ನಡದಲ್ಲಿ ವಾ. Wow. Sixth alphabet. Wow. ನಾವು ಇವತ್ತು ಒಟ್ಟು 6 ಅಕ್ಷರಗಳನ್ನು ನಾವು ಕಲಿತಿದ್ದೇವೆ. ಮೊದಲನೇದಾಗಿ ಆಲೆಫ್, ಎರಡನೇದಾಗಿ ಬ್ಯಾತ್, ಮೂರನೇದಾಗಿ ಗಿಮೆಲ್, ನಾಲ್ಕನೇದಾಗಿ ದಾಲೆತ್, ಐದನೇದಾಗಿ ಹೇ, ಆರನೇದಾಗಿ ವ್ಯಾವ್. ಒಟ್ಟು 6 ಅಕ್ಷರಗಳನ್ನು ನಾವು ಇವತ್ತು ಕಲಿತಿದ್ದೇವೆ. ನಮ್ಮ ಮುಂದಿನ ಕ್ಲಾಸಲ್ಲಿ ನಾವು ಉಳಿದಂತ ಆಲ್ಫಾಬೆಟ್ಸ್ ಅನ್ನು ನಾವು ಕಲಿತುಕೊಳ್ಳುವ. ಒಟ್ಟು 22 ಅಕ್ಷರಗಳು, 22 ಆಲ್ಫಾಬೆಟ್ಸ್ ಹೀಬ್ರೂ ಭಾಷೆಯಲ್ಲಿ ಇವೆ. ಅದನ್ನು ನಾವು ಮುಂದಿನ ಕ್ಲಾಸಲ್ಲಿ ನಾವು ನೋಡಿಕೊಳ್ಳುವ. ಶಲೋಮ್, ಲಹಿತ್ರೋ, ಬಾಯ್.